ನಮಸ್ಕಾರ ವಿದ್ಯಾರ್ಥಿಗಳೇ, ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗ್ ಕುರಿತ ಈ ಮಾಡ್ಯೂಲ್ಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಟ್ರೇಸ್ ಮಾಡುವುದರ ಬಗ್ಗೆ ತಿಳಿದುಕೊಳ್ಳೋಣ. ಉದ್ದೇಶಗಳು: ಈ ಸೆಷನ್ನ ಕೊನೆಯಲ್ಲಿ ನೀವು ಈ ವಿಷಯಗಳನ್ನು ಕಲಿಯುವಿರಿ. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಲ್ಲಿನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಗುರುತಿಸುವುದು, ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಟ್ರೇಸ್ ಮಾಡುವುದು, ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಬಿಡಿ ಭಾಗಗಳನ್ನು ಬೇರ್ಪಡಿಸುವುದು, ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಬಿಡಿ ಭಾಗಗಳನ್ನು ಸುಸ್ಥಿತಿಯಲ್ಲಿದೆಯಾ ಎಂದು ಗುರುತಿಸುವುದು, ಕ್ಲ್ಯಾಂಪ್ ಮೀಟರ್ ಆರ್ ಟಾಂಗ್ ಟೆಸ್ಟರ್ ಅನ್ನು ಉಪಯೋಗಿಸಿ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಬಿಡಿ ಭಾಗಗಳನ್ನು ಪರಿಶೀಲಿಸುವುದು. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಲ್ಲಿನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಪತ್ತೆ ಹಚ್ಚಲು ಬೇಕಾಗಿರೋ ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳ ಬಗ್ಗೆ ನಾವೀಗ ನೋಡೋಣ. ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳು: ಟ್ರೈನೀಸ್ ಕಿಟ್, ಟಾಂಗ್ ಟೆಸ್ಟರ್ ಅಥವಾ ಕ್ಲ್ಯಾಂಪ್ ಮೀಟರ್, ಕಟ್ಟಿಂಗ್ ಪ್ಲೈಯರ್, ಸ್ಕ್ರೂ ಡ್ರೈವರ್, ಟೆಸ್ಟ್ ಲ್ಯಾಂಪ್, ವೋಲ್ಟ್ ಮೀಟರ್ ಮತ್ತು ಆಮ್ ಮೀಟರ್, ನೈಫ್, ಡಿಫೆಕ್ಟಿವ್ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್, ಇನ್ಸುಲೇಷನ್ ಟೇಪ್, ಮಲ್ಟಿ ಕೋರ್ ವೈರ್ 3 ಮೀಟರ್, ವೈರ್ ಕ್ಲಿಪ್, ಕಾಟನ್ ವೇಸ್ಟ್. ಈಗ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಲ್ಲಿನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನಕ್ಷೆ ಗುರುತಿಸಲು ಮಾಡಬೇಕಾಗಿರುವ ಸಿದ್ಧತೆಗಳ ಬಗ್ಗೆ ನೋಡೋಣ. ಟಾಸ್ಕ್ 1: ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಿಂದ ಎಲ್ಲ ಎಲೆಕ್ಟ್ರಿಕಲ್ ಬಿಡಿ ಭಾಗಗಳನ್ನು ಬೇರ್ಪಡಿಸೋದು. ಯಾವುದೇ ಬೇರ್ಪಡಿಸೋ ಕೆಲಸವನ್ನು ಪ್ರಾರಂಭಿಸುವ ಮೊದಲು ರೆಫ್ರಿಜರೇಟರ್ ಪವರ್ ಸೋರ್ಸ್ನಿಂದ ಸಂಪೂರ್ಣವಾಗಿ ಅನ್ಪ್ಲಗ್ ಆಗಿದೆ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಚೂಪಾದ ಅಂಚುಗಳು ಅಥವಾ ವಿದ್ಯುತ್ ಅಪಾಯಗಳಿಂದ ರಕ್ಷಿಸಿಕೊಳ್ಳೋಕೆ ಸುರಕ್ಷತಾ ಕೈಗವಸಗಳು ಮತ್ತು ಕನ್ನಡಕಗಳನ್ನು ಧರಿಸಿ. ಕಂಪ್ರೆಸರ್, ಫ್ಯಾನ್ಗಳು ಮತ್ತು ಕಂಟ್ರೋಲ್ ಬೋರ್ಡ್ಗಳಂತಹ ಬೇರೆ ಬೇರೆ ವಿದ್ಯುತ್ ಘಟಕಗಳ ಸ್ಥಳಗಳನ್ನು ಗುರುತಿಸೋಕೆ ರೆಫ್ರಿಜರೇಟರ್ನ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ನೋಡಿ. ರೆಫ್ರಿಜರೇಟರ್ ಮಾದರಿಯನ್ನು ಅವಲಂಬಿಸಿ ಕೆಲವು ಘಟಕಗಳು ಫಲಕಗಳು ಅಥವಾ ಕವರ್ಗಳ ಹಿಂದೆ ಇರಬಹುದು. ಆಂತರಿಕ ಘಟಕಗಳನ್ನು ತಲುಪಲು ಹೊರಗಿನ ಪ್ಯಾನೆಲ್ಗಳನ್ನು ಎಚ್ಚರಿಕೆಯಿಂದ ಅನ್ಸ್ಕ್ರೂ ಅಥವಾ ಅನ್ಕ್ಲಿಪ್ ಮಾಡಿ. ಸ್ಕ್ರೂಗಳು ಅಥವಾ ಕ್ಲಿಪ್ಗಳ ಸ್ಥಾನಗಳನ್ನು ಚೆನ್ನಾಗಿ ಗಮನಿಸಿ ಮತ್ತು ಅವುಗಳನ್ನು ಮತ್ತೆ ಜೋಡಿಸೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಡಿ. ವಿವಿಧ ಘಟಕಗಳಿಂದ ವಿದ್ಯುತ್ ಕನೆಕ್ಟರ್ಗಳನ್ನು ಡಿಸ್ಕನೆಕ್ಟ್ ಮಾಡೋ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ. ಕಂಪ್ರೆಸರ್ ರೀಲೇ ಕ್ಲಿಪ್ ತೆಗೆಯಿರಿ ಮತ್ತು ರೀಲೇ ಮಾಡಿ. ತೆಗೆಯುವಾಗ ತಂತಿಗಳ ಬಣ್ಣವನ್ನು ಬರೆದಿಡಿ. ರೀಲೇ ವೈರ್ ಮತ್ತು ಜಂಕ್ಷನ್ ವೈರ್ ಅನ್ನು ತೆಗೆಯಿರಿ. ಅದೇ ಸಮಯದಲ್ಲಿ ಕನೆಕ್ಷನ್ಗಳನ್ನು ನೆನಪಿನಲ್ಲಿ ಇಡಿ. ಥರ್ಮೋಸ್ಟಾಟ್ ಸ್ವಿಚ್ ಅನ್ನು ಅನ್ಸ್ಕ್ರೂ ಮಾಡಿ ತೆಗೆಯಿರಿ. ಅದರ ಜಾಗ ಮತ್ತು ಸಂಪರ್ಕಗಳನ್ನು ಗಮನದಲ್ಲಿ ಇಡಿ. ಫ್ಯಾನ್ ಬ್ಲೇಡ್ ಅನ್ನು ಅನ್ಸ್ಕ್ರೂ ಮಾಡಿ. ಫ್ರೀಜರ್ ಫ್ಯಾನ್ ಮೋಟಾರ್ ಅನ್ನು ತೆಗೆಯಿರಿ. ಬಲ್ಬ್ಗಳ ಜೊತೆಗೆ ಲೈಟ್ ಸ್ವಿಚ್ ಮತ್ತು ಲೈಟ್ ಹೋಲ್ಡರ್ ಅನ್ನು ತೆಗೆಯಿರಿ. ಟೈಮರ್ ಸ್ವಿಚ್ ತೆಗೆಯಿರಿ ಮತ್ತು ಹೀಟರ್ ವೈರ್ ಅನ್ನು ಮಾತ್ರ ಸ್ಟ್ರಿಪ್ ಮಾಡಿ. ತಪಾಸಣೆ ಪ್ರಕ್ರಿಯೆಗಾಗಿ ಎಲ್ಲಾ ಡಿಸ್ಮ್ಯಾಂಟಲ್ ಕಾಂಪೊನೆಂಟ್ಸ್ಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸಿ. ಘಟಕಗಳನ್ನು ಪರೀಕ್ಷಿಸೋಕೆ ಅಗತ್ಯವಿರೋ ಎಲ್ಲಾ ತಪಾಸಣಾ ಕಿಟ್ಗಳು ಸಿದ್ಧವಾಗಿವೆ ಅಂತ ಖಚಿತಪಡಿಸಿಕೊಳ್ಳಿ. ಈಗ ನಾವು ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ವಿದ್ಯುತ್ ಸರ್ಕ್ಯೂಟ್ ಅನ್ನು ಪತ್ತೆ ಹಚ್ಚೋ ಪ್ರಕ್ರಿಯೆ ಬಗ್ಗೆ ನೋಡೋಣ. ಟಾಸ್ಕ್ 2: ಕ್ಲ್ಯಾಂಪ್ ಮೀಟರ್ ಅಥವಾ ಟಾಂಗ್ ಟೆಸ್ಟರ್ ಉಪಯೋಗಿಸಿ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಿಂದ ತೆಗೆದುಹಾಕಲಾದ ಎಲ್ಲಾ ವಿದ್ಯುತ್ ಭಾಗಗಳನ್ನು ಪರಿಶೀಲಿಸುವುದು. ರಕ್ಷಣಾತ್ಮಕ ಸಾಧನಗಳನ್ನು ಉಪಯೋಗಿಸಿ ಎದುರಾಗಬಹುದಾದ ಅಪಾಯಗಳಿಂದ ರಕ್ಷಿಸಿಕೊಳ್ಳೋಕೆ ಸುರಕ್ಷತಾ ಕೈಗವಸಗಳು ಮತ್ತು ಕನ್ನಡಕಗಳನ್ನು ಧರಿಸಿ. ರೆಸಿಸ್ಟೆನ್ಸ್, ಕಂಟ್ಯೂನಿಟಿ ಮತ್ತು ವೋಲ್ಟೇಜ್ ಅನ್ನು ಅಳೆಯೋಕೆ
ಕ್ಲ್ಯಾಂಪ್ ಮೀಟರಿನ ಕಾರ್ಯಗಳು ಮತ್ತು ಸೆಟ್ಟಿಂಗ್ಗಳನ್ನು ಅರ್ಥಮಾಡಿಕೊಳ್ಳಿ. ರೆಫ್ರಿಜರೇಟರ್ನಿಂದ ತೆಗೆದುಹಾಕಲಾದ ಎಲ್ಲಾ ವಿದ್ಯುತ್ ಘಟಕಗಳನ್ನು ಸ್ವಚ್ಛ ಮತ್ತು ಸಂಘಟಿತವಾಗಿ ಜೋಡಿಸಿ. ಕ್ಲ್ಯಾಂಪ್ ಮೀಟರ್ ಅನ್ನು ಕಂಟಿನ್ಯೂಟಿ ಟೆಸ್ಟ್ ಮೋಡ್ಗೆ ಹೊಂದಿಸಿ. ಪ್ರೋಬ್ಗಳನ್ನು ಒಟ್ಟಿಗೆ ಸ್ಪರ್ಶಿಸಿ ಕ್ಲ್ಯಾಂಪ್ ಮೀಟರ್ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಧ್ವನಿ ಹೊರಸೂಸಿದರೆ ಕಂಟಿನ್ಯೂಟಿ ಸರಿಯಾಗಿದೆ ಎಂದು ಅರ್ಥ. ಕಂಪ್ರೆಸರ್ ತಪಾಸಣೆ. ಕಂಪ್ರೆಸರ್ಗಾಗಿ ರೆಸಿಸ್ಟೆನ್ಸ್ ಅನ್ನು ಅಳೆಯೋಕೆ ಕ್ಲ್ಯಾಂಪ್ ಮೀಟರ್ ಅನ್ನು ಹೊಂದಿಸಿ. ಕ್ಲ್ಯಾಂಪ್ ಮೀಟರ್ ಅನ್ನು ಕಂಪ್ರೆಸರ್ ಟರ್ಮಿನಲ್ಗೆ ಸಂಪರ್ಕಿಸಿ ಮತ್ತು ಕಂಟಿನ್ಯೂಟಿಯನ್ನು ಪರಿಶೀಲಿಸಿ. ಕಪ್ಪು ಲೀಡ್ ಅನ್ನು ಕಂಪ್ರೆಸರ್ ಟಾಪ್ ಟರ್ಮಿನಲ್ ಸಿಗೆ ಮತ್ತು ಮೀಟರ್ ಯೂನಿಟ್ನ ಕೆಂಪು ಲೀಡ್ ಅನ್ನು ಕಂಪ್ರೆಸರ್ ಆರ್ ಟರ್ಮಿನಲ್ಗೆ ಸಂಪರ್ಕಿಸಿ. ಮೀಟರ್ ಓಮ್ಸ್ ಅನ್ನು ತೋರಿಸಬೇಕು. ಕಪ್ಪು ಲೀಡ್ ಅನ್ನು ತೆಗೆದುಹಾಕದೆ ಕಂಪ್ರೆಸರ್ ಎಸ್ ಟರ್ಮಿನಲ್ಗೆ ಕೆಂಪು ವೈರ್ ಅನ್ನು ಸ್ಪರ್ಶಿಸಿ. ಇದು ಆರಂಭಿಕ ವೈಂಡಿಂಗ್ ಓಮ್ಸ್ ತೋರುತ್ತದೆ. ಕಪ್ಪು ಲೀಡ್ ಅನ್ನು ತೆಗೆದುಹಾಕದೆ ಕಂಪ್ರೆಸರ್ ಬಾಡಿಗೆ ವೈರ್ ಅನ್ನು ಸ್ಪರ್ಶಿಸಿ. ನೀವು ಓಮ್ಸ್ಗಳನ್ನು ಪಡೆದರೆ ಕಂಪ್ರೆಸರ್ ಮೋಟಾರ್ ಬರ್ನ್ಟ್ ಔಟ್ ಆಗಿದೆ. ಇಲ್ಲದಿದ್ದರೆ ಸಾಮಾನ್ಯ ಸ್ಥಿತಿಯಲ್ಲಿ ವೈಂಡಿಂಗ್ ಸರಿಯಾಗಿರುತ್ತದೆ. ನಿರೀಕ್ಷಿತ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ಗಳಿಗೋಸ್ಕರ ರೆಫ್ರಿಜರೇಟರ್ ಕೈಪಿಡಿ ಅಥವಾ ಟೆಕ್ ಸ್ಪೆಸಿಫಿಕೇಶನ್ಸ್ ಅನ್ನು ನೋಡಿ. ರೀಡಿಂಗ್ ನಿರೀಕ್ಷಿತ ಮೌಲ್ಯಗಳಿಗಿಂತ ವ್ಯತ್ಯಾಸವಾಗಿದ್ದರೆ ಕಂಪ್ರೆಸರ್ನಲ್ಲಿ ದೋಷಗಳಿರಬಹುದು. ರಿಲೇಯನ್ನು ಪರಿಶೀಲಿಸಿ. ಲೈಟ್ ಹೋಲ್ಡರ್ಗಳು ಮತ್ತು ಲೈಟ್ ಸ್ವಿಚ್ಗಳನ್ನು ಪರಿಶೀಲಿಸಿ. ಡಿಫ್ರಾಸ್ಟ್ ಹೀಟರ್ ಮತ್ತು ಥರ್ಮೋಸ್ಟ್ಯಾಟ್ ತಪಾಸಣೆ. ಡಿಫ್ರಾಸ್ಟ್ ಹೀಟರ್ ಮತ್ತು ಥರ್ಮೋಸ್ಟ್ಯಾಟ್ ಅನ್ನು ಪರಿಶೀಲಿಸಿ ಕ್ಲ್ಯಾಂಪ್ ಮೀಟರ್ ಅನ್ನು ರೆಸಿಸ್ಟೆನ್ಸ್ ಮೋಡ್ಗೆ ಹೊಂದಿಸಿ. ಪ್ರತಿ ಕಾಂಪೊನೆಂಟ್ನ ಟರ್ಮಿನಲ್ಗಳಾದ್ಯಂತ ರೆಸಿಸ್ಟೆನ್ಸ್ ಅನ್ನು ಪರಿಶೀಲಿಸಿ. ಅಳೆಯಲಾದ ರೆಸಿಸ್ಟೆನ್ಸ್ ಅನ್ನು ಕೈಪಿಡಿಯ ನಿರ್ದಿಷ್ಟ ಶ್ರೇಣಿಯೊಂದಿಗೆ ಹೋಲಿಸಿ. ನಿರ್ದಿಷ್ಟ ಶ್ರೇಣಿಯಿಂದ ಯಾವುದೇ ವ್ಯತ್ಯಾಸಗಳಿದ್ದರೆ ಭಾಗಗಳಲ್ಲಿ ದೋಷ ಇದೆ ಅಂತ ಸೂಚಿಸಬಹುದು. ಫ್ಯಾನ್ ಮೋಟಾರ್ಸ್ ತಪಾಸಣೆ. ಕಂಡೆನ್ಸರ್ ಮತ್ತು ಎವಾಪರೇಟರ್ ಫ್ಯಾನ್ ಮೋಟಾರ್ಗಳಿಗಾಗಿ ಕ್ಲ್ಯಾಂಪ್ ಮೀಟರ್ ಅನ್ನು ರೆಸಿಸ್ಟೆನ್ಸ್ ಮೋಡ್ಗೆ ಹೊಂದಿಸಿ. ಕೂಲಿಂಗ್ ಕಾಯಿಲ್ ಫ್ಯಾನ್ ಮೋಟಾರ್ ಪರಿಶೀಲಿಸಿ. ಪ್ರೋಬ್ಗಳನ್ನು ಮೋಟಾರ್ನ ಟರ್ಮಿನಲ್ಗಳ ಮೇಲೆ ಇರಿಸಿ ಮತ್ತು ರೆಸಿಸ್ಟೆನ್ಸ್ ಅನ್ನು ಪರಿಶೀಲಿಸಿ. ಮತ್ತೆ ನಿರೀಕ್ಷಿತ ರೆಸಿಸ್ಟೆನ್ಸ್ ಮೌಲ್ಯಗಳಿಗಾಗಿ ಕೈಪಿಡಿಯನ್ನು ನೋಡಿ. ನಿರೀಕ್ಷಿತ ಮೌಲ್ಯಕ್ಕಿಂತ ಗಮನಾರ್ಹವಾಗಿ ಭಿನ್ನವಾದ ರೀಡಿಂಗ್ ಇದ್ದರೆ ಮೋಟಾರ್ನಲ್ಲಿ ದೋಷ ಇದೆ ಅಂತ ಸೂಚಿಸಬಹುದು. ಟೈಮರ್ಗಳು ಹಾನಿಯಾಗಿದೆಯಾ, ಸುಟ್ಟು ಹೋಗಿದೆಯಾ ಅಥವಾ ಕೆಪಾಸಿಟರ್ಗಳು ಉಬ್ಬಿದೆಯಾ ಎಂದು ಪರಿಶೀಲಿಸಿ. ಸ್ಕೀಮ್ಯಾಟಿಕ್ ರೇಖಾಚಿತ್ರ ಪ್ರಕಾರ ಕ್ಲ್ಯಾಂಪ್ ಮೀಟರ್ ಉಪಯೋಗಿಸಿ ಬೋರ್ಡ್ ಮೇಲಿನ ವಿವಿಧ ಬಿಂದುಗಳಲ್ಲಿ ರೆಸಿಸ್ಟೆನ್ಸ್ ಅನ್ನು ಪರೀಕ್ಷಿಸಿ. ರೀಕ್ಯಾಪ್. ಈ ವಿಷಯ ಭಾಗದಲ್ಲಿ ನಾವು ಏನೆಲ್ಲ ತಿಳಿದುಕೊಂಡಿದ್ದೀವಿ ಅಂತ ನೋಡೋಣ. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಗುರುತಿಸೋದು, ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಟ್ರೇಸ್ ಮಾಡುವುದು, ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಬಿಡಿ ಭಾಗಗಳನ್ನು ಬೇರ್ಪಡಿಸೋದು, ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಬಿಡಿ ಭಾಗಗಳನ್ನು ಸುಸ್ಥಿತಿಯಲ್ಲಿದೆಯಾ ಅನ್ನೋದನ್ನು ಗುರುತಿಸೋದು, ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಪತ್ತೆ ಹಚ್ಚುವ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಸೆಷನ್ನಲ್ಲಿ ನಾವು ಭೇಟಿಯಾಗೋಣ. ಬಾಯ್.